ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24 ಸಾಲದ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಸೊ 1:2 ಪ್ರಕಾರ ವೆರಿಫಿಕೇಷನನ್ನು ಕೂಡ ಇದಕ್ಕೆ ಕಂಪ್ಲೀಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಸೊ ಕಂಪ್ಲೀಟ್ ಕೂಡ ಮಾಡಿರ್ಬೋದು. ಸೊ ಆಲ್ಮೋಸ್ಟ್ ಇವಾಗ 4ನೇ ದಿನದ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಈಗ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಸೊ ನೆಕ್ಸ್ಟ್ ನಾವು ಮುಂದೆ ಏನು ಮಾಡಬೇಕಾದ್ರೆ ಸೊ ಯಾವ ಥರ ಇರುತ್ತೆ ಒಂದು ಪ್ರೋಸೆಸ್ಗಳು ಸೀಟು ಹಂಚಿಕೆ ತನಕ ಸೊ ಏನೆಲ್ಲ ಮಾಡಬೇಕಾಗುತ್ತೆ ನಾವು. ಸೊ ಆಪ್ಷನ್ ಎಂಟ್ರಿ ಅಂದ್ರೇನು, ಸೊ ಸೀಟು ಹಂಚಿಕೆ ಯಾವಾಗ, ಏನು ಎತ್ತಂತ ಸಾಕಷ್ಟು ಹೊಸ ಒಂದು ಪ್ರಶ್ನೆಗಳು ಡೌಟ್ಸ್ಗಳು ನಿಮ್ಮ ತಲೆಯಲ್ಲಿ ಇವಾಗ ಬರ್ತಾ ಇರುತ್ತೆ. ಸೊ ವೆರಿಫಿಕೇಷನ್ ತನಕ ಒಂದು ಸಮಸ್ಯೆ ಇದ್ದರೆ ವೆರಿಫಿಕೇಷನ್ ಯಾವ ಥರ ಏನೇನಾಗುತ್ತೆ, ಸೊ ರಿಜೆಕ್ಟ್ ಮಾಡ್ತಾರೆ ಅನ್ನೋದು ಮತ್ತೊಂದು ಯಾವ ಥರ ನಡೆಯುತ್ತೆ ಅಂತ ಡೌಟ್ಗಳಿದ್ವು. ಈಗ ವೆರಿಫಿಕೇಷನ್ ಕೂಡ ಕಂಪ್ಲೀಟ್ ಆಯಿತು, ನಂತರದಲ್ಲಿ ಇವಾಗ ಬೇರೆದೇನು ಎತ್ತ ಅಂತ ಡೌಟ್ಸ್ಗಳಿದ್ದಾವೆ. ಸೊ ಅಡ್ಮಿಷನ್ ಆಗಿ ಕಾಲೇಜ್ಗೆ ಒಂದಿನ ಹೋಗಿ ಬರೋ ತನಕ ಹೊಸ ಡೌಟ್ಸ್ಗಳಂತೂ ಬರ್ತವೆ, ನಿಮಗೆ ಗೊತ್ತಿರುವಂಥದ್ದೇ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಸೊ ಕಂಪ್ಲೀಟ್ ಮಾಹಿತಿಯನ್ನು ಬಿ ಎಡ್ ಕುರಿತು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನಾವು ತಲುಪಿಸ್ತಾನೆ ಇರ್ತೀವಿ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ವೆರಿಫಿಕೇಷನ್ ಮುಗಿಸಿದ ಮೇಲೆ ಸಾಕಷ್ಟು ರೀತಿಯಾದಂಥ ಕಮೆಂಟನ್ನು ಮಾಡೋದ್ರ ಮುಖಾಂತರ ನಮಗೆ ಒಂದು ಥ್ಯಾಂಕ್ಸನ್ನು ಕೂಡ ಹೇಳ್ತೀರಾ. ಸೊ ಎಲ್ಲರಿಗೂ ಕೂಡ ಏನು ನಿಮ್ಮ ಒಂದು ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ನಾವು ಧನ್ಯವಾದನ ಹೇಳ್ತೀವಿ ಅಂತ ಹೇಳ್ತಾ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ನಿಲ್ಲಿಸಬೇಡಿ, ಇದೇ ರೀತಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ ಎಡ್ ಬಗ್ಗೆ ಕೊಡ್ತೀರಿ ಅಂತ. ಸೊ ನಮ್ಮ ಕೈಲಾದಂಥ ಪ್ರಯತ್ನ ಕೂಡ ನಾವು ಮಾಡ್ತಾನೆ ಇರ್ತೀವಿ ನಿರಂತರವಾಗಿ ಅಂತ ಹೇಳ್ತಾ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಬಿ ಎಡ್ ಕುರಿತು ಎಲ್ಲ ಒಂದು ಇಂಚಿಂಚು ಮಾಹಿತಿಯನ್ನು ನಾವು ನಿಮಗೆ ತಲುಪಿಸ್ತೇವೆ ಅಂತ ಹೇಳ್ತಾ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವರು ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ, ಅವುಗಳ ಮುಖಾಂತರ ಹೆಚ್ಚಿಗೆ ಸುದ್ದಿ ಮಾಹಿತಿನ ಪಡ್ಕೋತಾ ಇರ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಇಲ್ಲ ಅಂದರೆ ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ವಿದ್ಯಾರ್ಥಿಗಳು ಇಲಾಖೆ ಕಡೆಯಿಂದ ಸೊ ಒಂದು ಮೊದಲನೇದಾಗಿ ಸೊ ಒಂದು ದಾಖಲಾತಿ ವೇಳಾಪಟ್ಟಿ ಅಂತ ಪ್ರಕಟ ಮಾಡಿದ್ರು, ನಂತರದಲ್ಲಿ ದಿನಾಂಕ ಎಕ್ಸ್ಟೆಂಡ್ ಆಗಿರುವಂಥ ಕಾರಣಕ್ಕೆ ಸೊ ವಿದ್ಯಾರ್ಥಿಗಳಿಗೆ ದಾಖಲಾತಿಯ ಒಂದು ಪರಿಷ್ಕೃತ ವೇಳಾಪಟ್ಟಿನ ಕೂಡ ಪ್ರಕಟ ಮಾಡಿರುವಂಥದ್ದು. ಸೊ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಅದರ ಪ್ರಕಾರ ವಿದ್ಯಾರ್ಥಿಗಳಿಗೆ ಇದೀಗ ವೆರಿಫಿಕೇಷನ್ ಕೂಡ ನಡೀತಿದೆ. ಡಿಸೆಂಬರ್ 15ನೇ ತಾರೀಕಿನಿಂದ ಡಿಸೆಂಬರ್ 20ನೇ ತಾರೀಕಿನ ತನಕ 1:2 ಪ್ರಕಾರ ವಿದ್ಯಾರ್ಥಿಗಳಿಗೆ ಸೊ ಏನು ಪ್ರಕಟ ಮಾಡಿದ್ರಲ್ಲ, ಸೊ ಅವರು ವೆರಿಫಿಕೇಷನ್ನ ಮಾಡ್ತೀವಿ, ಆ ಒಂದು ವಿದ್ಯಾರ್ಥಿಗಳು ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂದ್ಬಿಟ್ಟು ಆ ಎಲ್ಲ ವಿದ್ಯಾರ್ಥಿಗಳಿಗೆ ವೆರಿಫಿಕೇಷನ್ ನಡೀತಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 21-22ನೇ ತಾರೀಕು ತನಕ ಕೂಡ ಕೊಟ್ಟಿದ್ದಾರೆ ಸೊ ವೆರಿಫಿಕೇಷನ್ಗೆ. ಸೊ ಮೆಜಾರಿಟಿ ವಿದ್ಯಾರ್ಥಿಗಳು ಏನು ಕೊಟ್ಟಿಲ್ಲ ಅದನ್ನು. ಸೊ ಈಗ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 21-22ನೇ ತಾರೀಕಿಗೆ ಸೊ ಆಪ್ಷನ್ ಎಂಟ್ರಿ ಅಂತ ಇದೆ. ಸೊ ಆಪ್ಷನ್ ಎಂಟ್ರಿ ಅಂದರೆ ಏನು, ನಾವೇನು ಮಾಡಬೇಕು ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಸೊ ಸೀಟು ಹಂಚಿಕೆ ಪ್ರೋಸೆಸ್ ಯಾವ ಥರ, ಸೊ ಅದು ಯಾವಾಗ ಅಂತ ಅಂತೆಲ್ಲ ಡೌಟ್ ಇದೆಯಲ್ಲ. ಮೊದಲನೇದಾಗಿ ನಾವು ಆಪ್ಷನ್ ಎಂಟ್ರಿ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ಆಪ್ಷನ್ ಎಂಟ್ರಿ ಅಂದರೆ ಏನು, ನಾವೇನು ಮಾಡಬೇಕಾದ್ರಲ್ಲಿ ಅಂತ. ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅನ್ವಯ ಆಗುತ್ತೆ ಅಂದರೆ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 21-22ನೇ ತಾರೀಕಿನಂದು ಸೊ ವಿದ್ಯಾರ್ಥಿಗಳಿಗೆ ಸಮಯ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ಇಲ್ಲಿ ಸ್ಕ್ರೀನ್ ಕೂಡ ಹಾಕಿದ್ದೀವಿ ನೋಡ್ಕೋಬೋದಾಗಿರುತ್ತೆ. ಡಿಸೆಂಬರ್ 21-22ನೇ ತಾರೀಕಿನ ಸಂಜೆ 5:30 ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಕಾಲೇಜು ಬದಲಾವಣೆಗೆ ಏನು ಅವಕಾಶ ಇರುತ್ತೆ. ಅಂದರೆ ವಿದ್ಯಾರ್ಥಿಗಳು ಇದು ಏನು ಎತ್ತ ಅಂತ ಮಾಹಿತಿನ ಕೊಡೋದಾರೆ. ನಿಮಗೆ ಇನ್ಸ್ಟಿಟ್ಯೂಷನ್ಸ್ ಅಂತ ಬಂದಿರ್ತವೆ, ಸಂಸ್ಥೆಗಳು ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ, ಮತ್ತು ಜಿಲ್ಲೆಗಳು ಅಂತಲೂ ಕೂಡ ಪಕ್ಕದಲ್ಲಿ ಬಂದಿರುತ್ತೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ. ಸೊ ವಿದ್ಯಾರ್ಥಿಗಳು ಸೊ ಒಂದು 20 ಕಾಲೇಜ್ ಅವರಿಗೆ ಕೊಟ್ಟಿದ್ರು, ಅಂದರೆ 20 ಇನ್ಸ್ಟಿಟ್ಯೂಷನ್ಸ್ಗಳಿತ್ತು. ಸೊ ಕೆಲವು ವಿದ್ಯಾರ್ಥಿಗಳು 3-4 ಆ್ಯಡ್ ಮಾಡಿದ್ದಾರೆ, ಕೆಲವರು ಒಂದೊಂದು ಆ್ಯಡ್ ಮಾಡಿದ್ದಾರೆ, ಕೆಲವರು ಹೆಚ್ಚಿಗೆನೂ ಕೂಡ ಆ್ಯಡ್ ಮಾಡಿರ್ತಾರೆ ಇನ್ಸ್ಟಿಟ್ಯೂಷನ್ಸ್ನ ಆ್ಯಡ್ ಇನ್ಸ್ಟಿಟ್ಯೂಷನ್ ಮುಖಾಂತರ. ಈಗ ವಿದ್ಯಾರ್ಥಿಗಳಿಗೆ ಸೊ ಕೆಲವು ವಿದ್ಯಾರ್ಥಿಗಳು ಯಾರು ಆ್ಯಡೇ ಮಾಡ್ಕೊಂಡಿಲ್ಲ ಅನ್ಕೊಳ್ಳಿ, ಕಾಲೇಜ್ಗಳನ್ನು 1, 2, 3, 4 ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೊ ನನಗೆ ಸಿಗುತ್ತೆ ಇಲ್ವಂತ ಭಯ ಇವಾಗ ಸ್ಟಾರ್ಟ್ ಆಗಿದೆ ಅಂತ ವಿದ್ಯಾರ್ಥಿಗಳಿಗಾಗಿರ್ಬೋದು. ಅಥವಾ ಸೊ ಆರ್ಡರಲ್ಲಿ ನಾನು ಬೇರೆ ಮಿಸ್ ಆಗಿ ಕೊಟ್ಬಿಟ್ಟಿದ್ದೀನಿ, ಸೊ ಈಗ ಆರ್ಡರ್ ಚೇಂಜ್ ಮಾಡಬೇಕು, ನಾನು ಫಸ್ಟ್ಗೆ ಬೇರೆ ಕಾಲೇಜಿಗೆ ಪ್ರಿಫರೆನ್ಸ್ ಕೊಡಬೇಕು, ನಾನು ಸೆಕೆಂಡಿಗೆ ಬೇರೆದು ಕೊಡಬೇಕು, ಮೂರನೇದು ಬೇರೆದು ಕೊಡಬೇಕು, ಸೊ ಈ ಥರ ಕೊಡಬೇಕು. ಅಥವಾ ಒಂದು ನಿಮಗೆ ಜಾಸ್ತಿ ಕಾಲೇಜ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಮತ್ತು ಆದ್ಯತೆಯನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸೊ ಏನು ಡಿಸೆಂಬರ್ 21-22ನೇ ತಾರೀಕಿನಂದು ನಿಮಗೆ ಅವಕಾಶನ ಕೊಟ್ಟಿರ್ತಾರೆ. ಆ ದಿನಾಂಕದಂದು ವೆಬ್ಸೈಟ್ ನಿಮಗೆ ಲಾಗಿನ್ ಆದಾಗ ನಿಮಗೆ ಶೋ ಆಗ್ತದಲ್ಲ ಈ ಥರ. ಸೊ ಈ ಥರ ಓಪನ್ ಆಗೋದಿಲ್ಲ, ನಿಮಗೆ ವೆಬ್ಸೈಟ್ ನಾರ್ಮಲಾಗಿ ಓಪನ್ ಆಗುತ್ತೆ, ಅಪ್ಲಿಕೇಶನ್ ಆಗೋ ಟೈಮಲ್ಲಿ ಯಾವ ಥರ ಇರುತ್ತಲ್ಲ ಆ ಥರ ವೆಬ್ಸೈಟನ್ನು ಬಿಟ್ಟಿರ್ತಾರೆ, ಬೇರೆ ಯಾವುದನ್ನು ನೀವು ಚೇಂಜಸ್ ಮಾಡೋಕ್ಕಾಗಲ್ಲ. ಸೊ ಈ ಒಂದು ಕಾಲೇಜಿನ ಆಪ್ಷನ್ ಎಂಟ್ರಿ ಇರುತ್ತಲ್ಲ, ಸೊ ಅದನ್ನು ಮಾತ್ರ ನೀವು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ, ಮತ್ತು ಚೇಂಜಸ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಅಂದರೆ ಆದ್ಯತೆಯನ್ನು ಚೇಂಜ್ ಮಾಡ್ಕೋಬೋದಾಗಿರುತ್ತೆ, ಪ್ರಿಫರೆನ್ಸ್ನ ಕಾಲೇಜಸ್ನ ಬೇರೆದನ್ನು ಕೊಡಬೋದಾಗಿರುತ್ತೆ. ಸೊ ಡಿಸೆಂಬರ್ 21ನೇ ತಾರೀಕು 22ನೇ ತಾರೀಕು ಸಂಜೆ 5:30 ನಿಮಗೆ ಈ ಅವಕಾಶ ಇರುತ್ತೆ. ಓಕೆನಾ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ 21ನೇ ತಾರೀಕಿನಿಂದ ಶುರುವಾದರೆ ಡಿಸೆಂಬರ್ 22ರ 5:30 ನಿಮಗೆ ಅವಕಾಶ ಇದಿರುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ. ಕಾಲೇಜನ್ನು ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು, ನೀವು ಎಷ್ಟು ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಸೊ 392 ಕಾಲೇಜಸ್ ನೀವು ಪಟ್ಟಿ ಇದ್ದಾರಲ್ಲೋ ಅದಕ್ಕಿಂತ ಅಷ್ಟು ತನಕ ನೀವು ಆ್ಯಡ್ ಮಾಡ್ಬೋದು, ಲಿಮಿಟ್ ಇರೋದಿಲ್ಲ. ಅಥವಾ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀವು ಚೇಂಜ್ ಮಾಡ್ತೀನಿ ನಾನು ಆ್ಯಡ್ ಏನು ಮಾಡಲ್ಲ ಅಂದರೂ ಕೂಡ ಅದನ್ನು ಮಾಡ್ಕೋಬೋದು. ಅದು ಯಾವ ಥರ ಅಂತ ಮುಂದಿನ ದಿನದಲ್ಲಿ ಅಪ್ಡೇಟನ್ನು ಕೂಡ ಕೊಡ್ತೀನಿ ನಿಮಗೆ ವಿಡಿಯೋ ಮಾಡೋದ್ರ ಮುಖಾಂತರ ಅವ್ರಿಗೆ ಮಾಹಿತಿನ ಕೊಟ್ಟಾಗ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಆಪ್ಷನ್ ಎಂಟ್ರಿ ಬಗ್ಗೆ ಗೊತ್ತಾಯ್ತು. ಈಗ ಆಪ್ಷನ್ ಎಂಟ್ರಿ ಆದಮೇಲೆ ಸೀಟು ಹಂಚಿಕೆ, ಸೀಟನ್ನು ಯಾವ ಥರ ಕೊಡ್ತಾರೆ ಏನು ಎತ್ತ, ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ ಯಾವ ಥರ ಆಗುತ್ತೆ, ಯಾವ ಮಾನದಂಡಗಳನ್ನು ಅನುಸರಿಸ್ತಾರೆ, ಏನು ಎತ್ತ, ಏನೇನು ಕನ್ಸಿಡರ್ ಮಾಡ್ತಾರೆ ಅಂತೆಲ್ಲ ವಿಡಿಯೋ ಕೂಡ ಮಾಡಿದ್ದೀವಿ. ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಇರುತ್ತೆ, ಎಂಡ್ ಸ್ಕ್ರೀನ್ ಅಥವಾ ವಿದ್ಯಾರ್ಥಿಗಳು ನಮ್ಮ ಚಾನಲ್ ಕೂಡ ಇರುತ್ತೆ, ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೀಟು ಹಂಚಿಕೆ ಯಾವಾಗ ಪ್ರಕಟ ಆಗುತ್ತೆ ಅಂತ ವಿದ್ಯಾರ್ಥಿಗಳು ಕೇಳ್ತಿರೋ ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಡಿಸೆಂಬರ್ 28, 2023 ಕಾಲೇಜ್ ಸೆಲೆಕ್ಷನ್ ಲಿಸ್ಟನ್ನು ಪ್ರಕಟಿಸುತ್ತೇವೆ ಅಂತ ಅಂದ್ಬಿಟ್ಟು ದಾಖಲಾತಿಯ ಒಂದು ಪರಿಷ್ಕೃತ ವೇಳಾಪಟ್ಟಿಯಲ್ಲಿ ಇಲಾಖೆ ಕಡೆಯಿಂದ CAC ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ತಿಳಿಸಿರುವಂಥದ್ದು. ಅದರ ಪ್ರಕಾರ ಡಿಸೆಂಬರ್ 28ನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ಅವರ ಒಂದು ಮೆರಿಟ್ ಅಂದರೆ ವಿದ್ಯಾರ್ಥಿಗಳ ಪರ್ಸೆಂಟೇಜು ಮತ್ತು ಇನ್ನೊಂದು ರಿಸರ್ವೇಷನ್ ಎಲ್ಲ ಆಧಾರದ ಮೇಲೆ ಅವರಿಗೆ ಕಾಲೇಜ್ಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಸೊ ವಿದ್ಯಾರ್ಥಿಗಳಿಗೆ 2 ಕಾಲೇಜ್ ಸಿಗುತ್ತೆ, ಅವರೆಲ್ಲ ಅಡ್ಮಿಷನ್ ಇನ್ನೊಂದು ಮತ್ತೊಂದು ಮುಂದಿನ ದಿನ ಅಪ್ಡೇಟ್ಸನ್ನು ಕೊಡ್ತೀವಿ. ಒಟ್ಟಿನಲ್ಲಿ
ಕಾಲೇಜು ಸೆಲೆಕ್ಷನ್ ಯಾವಾಗ ವಿದ್ಯಾರ್ಥಿಗಳು ಕಾಲೇಜು ಯಾವಾಗ ಕೊಡ್ತಾರೆ ಅಂತಂದರೆ ಡಿಸೆಂಬರ್ 28, 2023 ಆ ಒಂದು ಲಿಸ್ಟನ್ನು ಪ್ರಕಟ ಮಾಡ್ತಾರೆ. ಸೊ ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿಗಳನ್ನು ಬೇಗ ಪಡ್ಕೊಳ್ಳೋದಕ್ಕಾಗಿ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ನಲ್ಲಿ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೊಬೋದು ಅಂತ ಹೇಳ್ತಾ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅಲ್ಲೂ ಕೂಡ ಅಪ್ಡೇಟ್ಸನ್ನು ಪಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ.